ನಾವು ಪ್ರತಿದಿನ ಬಳಸುವ ಪೆಟ್ರೋಲ್, ಒಂದು ಕ್ಷಣ ಯೋಚಿಸಿ ನೋಡಿ, ಅದು ಎಲ್ಲಿಂದ ಬರುತ್ತದೆ? ಭೂಮಿಯ ಆಳದಲ್ಲಿಂದ ಶುರುವಾಗುವ ಒಂದು ಅದ್ಭುತ ಪಯಣ ಇದು. ಲಕ್ಷಾಂತರ ವರ್ಷಗಳ ಹಿಂದೆ ಸಸ್ಯಗಳು ಮತ್ತು ಪ್ರಾಣಿಗಳು ಸತ್ತ ನಂತರ ಸಮುದ್ರದ ಕೆಳಗೆ ಹೂತು ಹೋಗಿದ್ದವು. ಭಾರೀ ಒತ್ತಡ ಮತ್ತು ತಾಪಮಾನದಿಂದ ಅವು ನಿಧಾನವಾಗಿ ಕ್ರೂಡ್ ಆಯಿಲ್ ಆಗಿ ರೂಪಾಂತರಗೊಂಡವು. ಈ ಕ್ರೂಡ್ ಆಯಿಲ್ ಅನ್ನು ಹೊರತೆಗೆದಲು ಭೂಮಿಯೊಳಗೆ ಆಳವಾಗಿ ತೋಡುವ ಡ್ರಿಲ್ಲಿಂಗ್ ಯಂತ್ರಗಳನ್ನು ಬಳಸುತ್ತಾರೆ. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಭೂಮಿಯ ಆಳದಿಂದ ಈ ಎಣ್ಣೆಯನ್ನು ಮೇಲಕ್ಕೆ ತರಲಾಗುತ್ತದೆ. ತೆಗೆದ ಎಣ್ಣೆಯನ್ನು ಪೈಪ್ಲೈನ್ಗಳು, ಟ್ಯಾಂಕರ್ಗಳು ಮತ್ತು ಹಡಗುಗಳ ಮೂಲಕ ರಿಫೈನರಿ ಕಡೆ ಸಾಗಿಸಲಾಗುತ್ತದೆ. ಅಲ್ಲಿ ಇದನ್ನು ಶುದ್ಧೀಕರಿಸುವ ಪ್ರಕ್ರಿಯೆ ಆರಂಭವಾಗುತ್ತದೆ. ರಿಫೈನರಿಯಲ್ಲಿ ಕ್ರೂಡ್ ಆಯಿಲ್ ಅನ್ನು ಹೆಚ್ಚಿನ ತಾಪಮಾನದಲ್ಲಿ ಬಿಸಿ ಮಾಡುತ್ತಾರೆ. ಈ ಬಿಸಿ ಪ್ರಕ್ರಿಯೆಯಲ್ಲಿ ಬೇರೆ ಬೇರೆ ಪದಾರ್ಥಗಳು ಬೇರ್ಪಡುತ್ತವೆ. ಅದರಲ್ಲೇ ಒಂದು ಪೆಟ್ರೋಲ್. ಈ ಪ್ರಕ್ರಿಯೆಯನ್ನು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಎಂದು ಕರೆಯುತ್ತಾರೆ. ವಿವಿಧ ತೂಕದ ದ್ರವಗಳು ಬೇರೆ ಬೇರೆ ಮಟ್ಟಗಳಲ್ಲಿ ಬೇರ್ಪಡುತ್ತವೆ. ಹೀಗಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಇತರ ಇಂಧನಗಳು ಸಿಗುತ್ತವೆ. ತಯಾರಾದ ಪೆಟ್ರೋಲ್ ಅನ್ನು ಟ್ಯಾಂಕರ್ಗಳ ಮೂಲಕ ಪೆಟ್ರೋಲ್ ಬಂಕ್ಗಳಿಗೆ ಸಾಗಿಸಿ ನಮ್ಮ ವಾಹನಗಳಿಗೆ ತಲುಪಿಸಲಾಗುತ್ತದೆ.